ಪ್ರೀತಿಯ ನೋಡುಗರಿಗೆ ನನ್ನ ನಮಸ್ಕಾರಗಳು. ನಾವು ನೋಟ್ರಿಡೇಮ್ ಶಾಲೆ ಮೈಸೂರು 10ನೇ ತರಗತಿ ಎ ವಿಭಾಗದ ವಿದ್ಯಾರ್ಥಿಗಳು. ಇಂದು ನಾವು ಕಲಾವಿದ ಪಾಠದ ಲೇಖಕ ತಾರಾ ಸುಬ್ಬರಾವ್ ರವರ ಬಗ್ಗೆ ಒಂದು ಕಿರು ಪರಿಚಯ ನೀಡಲಿದ್ದೇವೆ. ಇವರು ಕಾದಂಬರಿಕರ ತಾಲೂಕಿನ ರಾಮಚಂದ್ರಯ್ಯ ಸುಬ್ಬರಾವ್ ತರಸು ಎಂದು ಪ್ರಸಿದ್ಧರಾಗಿದ್ದಾರೆ. 21/4/1920 ಚಿತ್ರದುರ್ಗ ಜಿಲ್ಲೆ ಹರಿಹರ ತಾಲೂಕು ಮಲೆಬೆನ್ನೂರು. ಓದಿ ಕಡಿಮೆ, ಅಲೆದಾಡಿದ್ದು ಬಹಳ. ಬೆಂಗಳೂರಿಗೆ ಬಂದು ವಿಶ್ವ ಕರ್ನಾಟಕ ಪ್ರಜಾವಾಣಿಯಲ್ಲಿ ಉಪಸಂಪಾದಕರಾಗಿದ್ದರು. ಅನಾಕ್ರು ಅವರನ್ನು ಬಿಟ್ಟರೆ ತಾರಾಸು ಅವರು ಮಾತ್ರ ಬರವಣಿಗೆ ವೃದ್ಧಿಯನ್ನಾಗಿಸಿಕೊಂಡಿದ್ದರು. ಮೈಸೂರಿನ ಕೆಲವು ಕಾಲ ಇದ್ದರು. ಕೃತಿಗಳು ಸಿಡಿಲು ಮೊಗ್ಗು, ಬೆಂಕಿಯ ಬಲೆ ಹಾಗೂ ಮುಂತಾದವು. ನಮ್ಮ ವಿಷಯ ದೀಪಾವಳಿಯ ಮಹಿಮೆ. ಈ ಪಾಠದಲ್ಲಿರುವ ವಿಷಯವನ್ನು ಕಲಿಯೋಣ. ಚಿನ್ನಾರಿ ರಾಜ್ಯದಲ್ಲಿ ಪ್ರತಾಪ ಎಂಬ ರಾಜನಿರುತ್ತಾನೆ. ಅವನು ಅವನ ಹಠಮಾರಿತನ ಮತ್ತು ದುರಹಂಕಾರದಿಂದ ಅವನ ರಾಜ್ಯವನ್ನು ಕಳೆದುಕೊಳ್ಳುತ್ತಾನೆ. ಲಕ್ಷ್ಮೀದೇವಿಗೆ ಅವನ ದುರಹಂಕಾರ ಮತ್ತು ಹಠಮಾರಿತನದಿಂದ ಕೋಪ ಬಂದು ಅವನಿಂದ ಅವನ ರಾಜ್ಯವನ್ನು ಕಿತ್ತಿಕೊಳ್ಳುತ್ತಾಳೆ. ಪ್ರತಾಪನಿಗೆ ಸುಮಂಗಳೆ ಎಂಬ ಸೊಸೆ ಇರುತ್ತಾಳೆ. ಅವಳು ತನ್ನ ಬುದ್ಧಿವಂತಿಕೆಯಿಂದ ಲಕ್ಷ್ಮೀದೇವಿಯನ್ನು ಶಾಂತಗೊಳಿಸಿ ಅವನಿಗೆ ಅವನ ರಾಜ್ಯವನ್ನು ಮರಳಿ ಪಡೆಯುತ್ತಾಳೆ. ಮನುಷ್ಯನ ಆಧಾರವೇ ದೈವಭಕ್ತಿ. ದೈವಭಕ್ತಿ ಇರುವ ಮನುಷ್ಯ ಅವನ ಜೀವನದಲ್ಲಿ ಯಶಸ್ಸನ್ನು ಕಾಣುತ್ತಾನೆ. ಈ ಪಾಠದಲ್ಲಿ ಪ್ರತಾಪ ಎಂಬ ರಾಜ ತನ್ನ ಐಶ್ವರ್ಯ ಮತ್ತು ಸಂಪತ್ತನ್ನು ತನ್ನ ಹಠಮಾರಿತನದಿಂದ ಕಳೆದುಕೊಳ್ಳುತ್ತಾನೆ. ಮನುಷ್ಯ ಹಠಮಾರಿತನದಿಂದ ಎಲ್ಲವನ್ನೂ ಕಳೆದುಕೊಳ್ಳುತ್ತಾನೆ. ಪ್ರತಾಪನು ತನ್ನ ಅತಿಯಾದ ಶ್ರೀಮಂತಿಕೆಯಿಂದ ದುರಹಂಕಾರದಲ್ಲಿ ಮೆರೆಯುತ್ತಿದ್ದನು. ಇದರಿಂದ ಲಕ್ಷ್ಮೀದೇವಿಯ ಕೋಪಕ್ಕೆ ಬಲಿಯಾದನು. ಪ್ರತಾಪ ಕಾಶ್ಮೀರದಿಂದ ಬಂದ ಕೇಸರಿ ಮಾರಾಟಗಾರರ ಬಳಿ ಕೇಸರಿಯನ್ನು ತೆಗೆದುಕೊಂಡು ಅದನ್ನು ತಿಪ್ಪೆಗೆ ಎಸೆದನು. ಇದರಿಂದ ಲಕ್ಷ್ಮೀದೇವಿ ಕೋಪಗೊಂಡಳು ಮತ್ತು ಸಂಪತ್ತನ್ನು ಕಿತ್ತುಕೊಂಡಳು. ಪ್ರತಾಪನು ತನ್ನ ದುಶ್ಚಟಗಳಿಂದ ಅವನ ರಾಜ್ಯವನ್ನು ಕಳೆದುಕೊಳ್ಳುತ್ತಾನೆ. ಹೀಗೆಯೇ ನಾವು ನಮ್ಮ ಜೀವನದಲ್ಲಿ ದುಶ್ಚಟಗಳಿಗೆ ಒಳಗೊಂಡರೆ ನಮ್ಮ ಜೀವನದಲ್ಲಿರುವ ಖುಷಿಯನ್ನು ನಾವು ಕಳೆದುಕೊಳ್ಳುತ್ತೇವೆ. ನಾವು ಬುದ್ಧಿವಂತಿಕೆಯನ್ನು ಉಪಯೋಗಿಸಿಕೊಂಡು ಜೀವನದಲ್ಲಿ ಬಾಳಬಹುದು. ನಾವು ಮಾಡಿರುವ ತಪ್ಪಿಗೆ ನಮ್ಮ ಕರ್ಮವನ್ನು ನಾವೇ ಅನುಭವಿಸಬೇಕು. ಹಾಗೆಯೇ ಈ ಪಾಠದಲ್ಲಿ ಪ್ರತಾಪ ತಾನು ಮಾಡಿದ ತಪ್ಪಿಗೆ ತನ್ನ ಕರ್ಮವನ್ನು ಅನುಭವಿಸಿದನು. ಎಲ್ಲರಿಗೂ ನಮಸ್ಕಾರ. ನಾವು 10ನೇ ತರಗತಿಯ ಎ ವಿಭಾಗದ ವಿದ್ಯಾರ್ಥಿಗಳು. ತಾರಾ ಸುಬ್ಬರಾವ್ ಅವರು ಬರೆದಿರುವ ಕಲಾವಿದ ಪಾಠದ ಮೇಲೆ ಸಾರಾಂಶ ಹಾಗೂ ಮುಖ್ಯ ನೀತಿಯನ್ನು ತಿಳಿಸಲು ಬಯಸುತ್ತೇವೆ. ಎಲ್ಲರಿಗೂ ನಮಸ್ಕಾರ. ನಾನು ಕಲಾವಿದ ಪಾಠದ ಮುಖ್ಯ ಪಾತ್ರಗಳನ್ನು ವಿವರಿಸುತ್ತೇನೆ. ಕಲಾವಿದನ ಶಿಷ್ಯ ಸೇನು, ದರ್ಜಿ ಅಂಬಾಜಿ, ಕಲಾವಿದ್ಯನ ಶಿಷ್ಯೆ, ಸೇಟುಜಿ ಮಗಳು. ನಾನು ಪಾಠದ ಸಾರಾಂಶವನ್ನು ತಿಳಿಸುತ್ತೇನೆ. ಪ್ರಸ್ತುತ ಪಾಠದಲ್ಲಿ ಒಬ್ಬ ಹೆಸರಾಂತ ಕಲಾವಿದ ನೃತ್ಯ ಪ್ರದರ್ಶನದ ಬಗ್ಗೆ ವಿವರಿಸಿದ್ದಾರೆ. ನೃತ್ಯದ ಕಾಂಟ್ರಾಕ್ಟ್ ಹಿಡಿದ ಸೇಟು ಹಣವನ್ನು ತಿರುಗಿ ಬಾಚಿಕೊಳ್ಳುವಂತಹ ಬಗ್ಗೆ ವಿವರಿಸಿದ್ದಾರೆ. ಒಬ್ಬ ಕಲಾವಿದ ಹೊರ ನೋಟಕ್ಕೆ ಶ್ರೀಮಂತನೆಂದು ಕಂಡಿದ್ದರೂ ಅವನ ಜೀವನದಲ್ಲಿ ಅವನು ಎಷ್ಟು ಕಷ್ಟವನ್ನು ಅನುಭವಿಸುತ್ತಿದ್ದಾನೆ ಎಂಬುದಾಗಿ ಹೇಳಿದ್ದಾನೆ. ಕಾಫಿ ಕುಡಿಯಲು ಕೊಟ್ಟಂಥ ಕಾಸು ಸಬಕಾಲಾಗಿತ್ತು ಮತ್ತು ಅವನ ಹತ್ರ ಊಟ ತಿನ್ನೋಕ್ಕೂ ದುಡ್ಡು ಇರಲಿಲ್ಲ. ಆವಾಗ ಅವನು ಶ್ರೀಮಂತನಾದ ಅವನ ಶಿಷ್ಯನು ಮನೆಗೆ ಹೋದಾಗ ಅವನಿಗೆ ಹಣ ದೊರಕಲಿಲ್ಲ. ಆ ಕೋಪದಿಂದ ಮನೆಗೆ ಬಂದಾಗ ಅವನ ಶಿಷ್ಯನಾದ ಶೇನು ಅಲ್ಲಿ ಸ್ವಚ್ಛ ಮಾಡುತ್ತಿದ್ದಾಗ ಒಂದು ಕಿರೀಟವನ್ನು ಸಿಕ್ಕಿ ಅದನ್ನು ಹಿಡಿದು ಇದು ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಎಂದು ಹೇಳಿದನು. ಆವಾಗ ಹಣ ಸಿಗದೇ ಇರದ ಕೋಪದಲ್ಲಿ ಶೇನ್ ಎಂಬ ಶಿಷ್ಯನ ಮುಖಕ್ಕೆ ಹೊಡೆದು ಆ ಕಿರೀಟವನ್ನು ಕೆಳಗೆ ಹಾಕಿ ಒದ್ದು ಹೋಗಿ ಮಲಕೊಂಡ. ಒಬ್ಬ ಕಲಾವಿದನ ಜೀವಿತ ಎಷ್ಟು ಕಷ್ಟಮಯವಾಗಿದೆ ಎಂದು ಲೇಖಕರು ಹೇಳಿದ್ದಾರೆ, ಈ ಪಾಠದಿಂದ ಹೇಳಿದ್ದಾರೆ. ಥ್ಯಾಂಕ್ ಯು. ಪಾಠದ ನೀತಿ. ಕಲೆಯ ಪ್ರೀತಿ ಎಲ್ಲದರ ಮೇಲಿದೆ. ಕಲೆ ಮತ್ತು ಜವಾಬ್ದಾರಿಯುತ ಜೀವನ ಶೈಲಿಗೂ ಸಮತೋಲನ ಅಗತ್ಯ. ಕೆಟ್ಟ ಅಭ್ಯಾಸಗಳನ್ನು ಪ್ರತಿಭೆ ನಾಶ ಮಾಡುತ್ತದೆ. ಹಣವನ್ನು ಉಳಿಸುವ ಜಾಣ್ಮೆ ಕಲಾವಿದನಿಗೆ ಸದಾ ಅಗತ್ಯ. ಶಿಸ್ತು ಮತ್ತು ನೈತಿಕತೆ ಕಲಾವಿದನಿಗೆ ಅಗತ್ಯ.